ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಮುಖವಾಗಿ 4 ವಿಷಯಗಳ ಸಂಬಂಧ ತಮ್ಮ ಮೂಲಕ ಜನರಿಗೆ ತಿಳಿಸಪಡುವ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಮೊದಲನೇದಾಗಿ, ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಪ್ರಕರಣಗಳನ್ನು ರಾಜಿ ಮಾಡುವ ಸಂಬಂಧ ಸುಪ್ರೀಂ ಕೋರ್ಟ್ನವರು ಸಮಾಧಾನ ಸಮಾರೋಹ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಕಾರ ಆಗಸ್ಟ್ ತಿಂಗಳ 21, 22 ಮತ್ತು 23ನೇ ತಾರೀಕಿನಂದು ಸುಪ್ರೀಂ ಕೋರ್ಟಿನಲ್ಲಿರುವ ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 350ರಷ್ಟು ಪ್ರಕರಣಗಳು ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿದೆ. ನಾವು ಈಗಾಗಲೇ ಅವುಗಳನ್ನು ಗುರುತು ಮಾಡಿಕೊಂಡು ಯಾರ್ಯಾರಿಗೆ ಪಕ್ಷಗಾರರಿಗೆ ಇದ್ದಾರೆ ಅವರಿಗೆ ನೋಟಿಸನ್ನು ಕಳಿಸಿದ್ದೇವೆ. ಅದೇ ಪ್ರಕಾರ ಅವರು ಈಗ ನಮ್ಮ ಮುಂದೆ ಹಾಜರಾಗಿಕೊಂಡು ನಾವು ಅಲ್ಲಿ ರಾಜಿ ಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಈ ರೀತಿ ನೋಟಿಸ್ ಬರದೇ ಇದ್ದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿರುವ ಪ್ರಕರಣಗಳನ್ನ ನಾವು ಇಲ್ಲಿಯೇ ರಾಜಿ ಮಾಡಲಿಕ್ಕೆ ಇದೊಂದು ಅಪೂರ್ವವಾದಂಥ ಅವಕಾಶ ಇದೆ. ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕೆಂದು ಎಂಬುದಾಗಿ ನಮ್ಮದು ಮೊದಲನೆಯ ಕೋರಿಕೆ. ಎರಡನೇದು, ಈ ವರ್ಷದ 2ನೇ ಲೋಕ್ ಅದಾಲತ್ತು ಜುಲೈ ತಿಂಗಳ 11ನೇ ತಾರೀಕು 2ನೇ ಶನಿವಾರದಂದು ನಡೀಲಿಕ್ಕಿದೆ. ಈ ಬಗ್ಗೆ ಕೂಡ ನಾವು ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿದ್ದೇವೆ, ಪ್ರಕರಣಗಳನ್ನ ಗುರುತು ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಒಟ್ಟು ಸುಮಾರು 1,60,000 ಪ್ರಕರಣಗಳಿವೆ. ಅವುಗಳ ಪೈಕಿ ಸುಮಾರು 25,000 ಪ್ರಕರಣಗಳನ್ನ ನಾವು ರಾಜಿ ಮಾಡಬಹುದು ಎಂಬುದಾಗಿ ಗುರುತಿಸಲ್ಪಟ್ಟು ಆ ಪ್ರಕರಣಗಳಲ್ಲಿ ಪಕ್ಷಗಾರರಿಗೆ ನೋಟಿಸ್ ಅನ್ನ ಕೊಟ್ಟು ನ್ಯಾಯಾಲಯಕ್ಕೆ ಕರೆದು ಈಗ ಪ್ರತಿದಿನ ರಾಜಿಯ ಮಾತುಕತೆ ನಡೀತಾ ಇದೆ. ತಮ್ಮ ಮೂಲಕ ನನ್ನ ಕೋರಿಕೆ ಏನಂತ ಹೇಳಿದ್ರೆ, ಇದೇ ರೀತಿ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿರುವಂತ ಪ್ರಕರಣಗಳನ್ನ ರಾಜಿ ಮಾಡುವ ಸಲುವಾಗಿ ಪಕ್ಷಗಾರರು ಮುಂದಕ್ಕೆ ಬಂದು ಇದರ ಸದುಪಯೋಗವನ್ನ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಮೂರನೇದಾಗಿ, ಈ ಒಂದು ಲೋಕ್ ಅದಾಲತ್ನ ಸಂಬಂಧ ತಮ್ಗೆ ಈಗಾಗಲೇ ತಿಳಿದಿರುವಂತೆ ಟ್ರಾಫಿಕ್ ಚಲನ್ ಕೇಸ್ಗಳನ್ನ ಮುಕ್ತಾಯಗೊಳಿಸುವ ಬಗ್ಗೆ ಸರ್ಕಾರ 20% ರಿಯಾಯಿತಿಯನ್ನ ಕೊಟ್ಟು ಇದೇ ತಿಂಗಳ 21ರಿಂದ ನಾಡಿದ್ದು ಲೋಕ್ ಅದಾಲತ್ನ ಮುನ್ನಾ ದಿನ ಅಂದ್ರೆ 10/7/26 ಆ ಒಂದು ಪ್ರಕರಣಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ನನಗೆ ಪೊಲೀಸ್ ಇಲಾಖೆಯಿಂದ ಬಂದ ಮಾಹಿತಿಯ ಪ್ರಕಾರ 2017ನೇ ಸಾಲಿನಿಂದ ಇಲ್ಲಿಯವರೆಗೆ ಸುಮಾರು 10,54,370 ಪ್ರಕರಣಗಳು ಇಂತಹ ಟ್ರಾಫಿಕ್ ಚಲನ್ ಪ್ರಕರಣಗಳು ಇದೆ. ಬಹುಶಃ ಎಲ್ಲಾ ಪ್ರಕರಣಗಳಲ್ಲಿ ಎಲ್ಲರೂ ದಂಡ ಕಟ್ಟಿದ್ರೆ ಸರ್ಕಾರಕ್ಕೆ ಸುಮಾರು 45 ಕೋಟಿಯಷ್ಟು ಆದಾಯವನ್ನ ಬರುತ್ತೆ. ಈಗ ಸರ್ಕಾರ ಅದರಲ್ಲಿ ಅವಕಾಶವನ್ನ ಕೊಟ್ಟಿದೆ, 50% ದಂಡವನ್ನ ಕಟ್ಟಬಹುದು ಅಂತ. ನಾವು ಈಗಾಗಲೇ ಈ ಬಗ್ಗೆ ಪ್ರಚಾರವನ್ನ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರು ದಂಡವನ್ನ ಸ್ವೀಕರಿಸುವ ಬಗ್ಗೆ ಬಹಳಷ್ಟು ಕೇಂದ್ರಗಳನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಕೇವಲ ಪೊಲೀಸ್ ಕಚೇರಿ ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿ, ನ್ಯಾಯಾಲಯದ ಆವರಣ, ಕೇಂದ್ರ ಬಸ್ ನಿಲ್ದಾಣ, ರಾಮದೇವ್ ಸರ್ಕಲ್, ಅಶೋಕ್ ಪಿಲ್ಲರ್, ಸಂಗಮೇಶ್ವರ ನಗರ ಸರ್ಕಲ್, ಇದೆಲ್ಲ ಕಡೆ ಈ ರೀತಿ ದಂಡವನ್ನ ಸ್ವೀಕರಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾನು ಈ ಒಂದು ವ್ಯವಸ್ಥೆಯ ಸದುಪಯೋಗವನ್ನು ಕೂಡ ಎಲ್ಲರೂ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಇನ್ನು 4ನೇದು ಮತ್ತು ಕೊನೆಯದು, ತಮಗೆ ಗೊತ್ತಿರುವ ಹಾಗೆ ಈಗ ನ್ಯಾಯಾಲಯದಲ್ಲಿ ಬಹಳಷ್ಟು ಚೆಕ್ ಬೌನ್ಸ್ ಪ್ರಕರಣಗಳು ದಾಖಲಾಗ್ತಾ ಇವೆ. ನಾವು ಲೋಕ್ ಅದಾಲತ್ನಲ್ಲಿ ಅದನ್ನು ರಾಜಿ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 27,000 ಚೆಕ್ ಬೌನ್ಸ್ ಪ್ರಕರಣಗಳಿದೆ. ಈ ಚೆಕ್ ಬೌನ್ಸ್ ಪ್ರಕರಣಗಳ ರಾಜಿ ಇತ್ಯರ್ಥಕ್ಕಾಗಿ ನಾವು ಒಂದು ವಿಶೇಷ ಲೋಕ್ ಅದಾಲತ್ತನ್ನ ಜುಲೈ 18 ಅಂದ್ರೆ ಈ ನಾಡಿದ್ದು ಲೋಕ್ ಅದಾಲತ್ ಆದ ನಂತರದ ಶನಿವಾರ ದಿನ ಏರ್ಪಡಿಸಲಾಗಿದೆ. ಅದು ಕೇವಲ ಚೆಕ್ ಬೌನ್ಸ್ ಪ್ರಕರಣದ ರಾಜಿಯ ಬಗ್ಗೆ.
ಇದೇ ರೀತಿ ಆ 27,000 ಪ್ರಕರಣಗಳನ್ನು ನಾವು ಎಲ್ಲಾ ನ್ಯಾಯಾಲಯಗಳಲ್ಲಿ ಗುರುತಿಸಿ ಅದರ ಪಕ್ಷಗಾರರಿಗೆ ಕರೆಸಿ ಅವರಿಗೆ ಅವರ ಏನು ವಿವಾದ ಇದೆ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಒಂದು 4 ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಕರೆಸಿದ್ದು. ಕಳೆದ ವರ್ಷ ಭೂಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ವಿಶೇಷ ಲೋಕ ಅದಾಲತನ್ನ ಮಾಡಿದ್ವಿ. ಈ ವರ್ಷ ಕೂಡ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಕೇವಲ ಭೂಸ್ವಾಧೀನ ಪ್ರಕರಣಗಳಿಗೆ, ಈ ಸಲ ಚೆಕ್ ಬೌನ್ಸ್ ಪ್ರಕರಣಗಳಿಗೆ. ಆ ಹಂತದಲ್ಲಿ ಇರುವಂತಹದ್ದು ಕೇಸ್ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಕಾನೂನಿನ ಪ್ರಕ್ರಿಯೆಗಳು ಇರುತ್ತೆ. ನೋಟಿಸ್ ಕೊಡ್ತಾರೆ. ಯಾವಾಗ ಅಪರಾಧ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ನೋಟಿಸ್ ಕೊಟ್ಟ ನಂತರವೂ ಕೂಡ ಅವರು ಹಣ ಕೊಟ್ಟಿಲ್ಲ ಅಂತ ಆದ್ರೆ ಅಪರಾಧ ಆಗ್ಬಿಡುತ್ತೆ. ಆ ನಂತರ ಒಂದು ಕೇಸ್ ಸಲ್ಲಿಸ್ಲಿಕ್ಕೆ ಕಾನೂನಿಂದ ಅವಕಾಶ ಇದೆ. ಅಲ್ಲಿಯವರೆಗೆ ಅದು ಒಂದು ಚೆಕ್ ಬೌನ್ಸ್ ಕೇಸ್ ಅಂತ ಆಗಲ್ಲ, ಹಣಕಾಸು ವ್ಯವಹಾರ ಅಂತ ನಡೆಯುತ್ತೆ. ಅಂಥದ್ದನ್ನು ತಾವು PLC ಅಂತ ಹೇಳಿದೆ, ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತ, ಆ ಪ್ರಕರಣದ ಅಡಿಯಲ್ಲಿ ಬರುತ್ತೆ. ಅದು ಡಿಸ್ಟಿಕ್ ನಲ್ಲಿ ನಡೆಯುತ್ತೆ ಅಂತ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬಂದು ಅಂತ ಪ್ರಕರಣಗಳನ್ನ ಇತ್ಯರ್ಥ ಮಾಡಬಹುದು. ಸರ್, ನಮ್ಮ ಜಿಲ್ಲೆಗೆ ಹೋಲಿಸಿದಂತೆ ಕೆಲವೊಂದು ಭೂಸ್ವಾಧೀನದ ಪ್ರಕರಣಗಳು ಸಾಕಷ್ಟು ಇವೆ. ಕೆಲವರು ಭೂಸ್ವಾಧೀನದಲ್ಲಿ ತಮಗೆ ಕೊಟ್ಟ ಪರಿಹಾರ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಕೆಲವರು ಹೋಗಿದ್ದಾರೆ. ಇನ್ನು ಸರ್ಕಾರದವರು ಕೊಟ್ಟಂತ ಪರಿಹಾರ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಸರ್ಕಾರದವರು ಕೂಡ ಸಲ್ಲಿಸಿದ ಮೇಲ್ಮನವಿ ಸುಪ್ರೀಂ ಕೋರ್ಟ್ ನಲ್ಲಿದೆ. ಎರಡನೇದ್ದು ಮೋಟಾರ್ ವಾಹನಗಳ ಪರಿಹಾರದ ಪ್ರಕರಣಗಳು. ತಮಗೆ ಕೊಟ್ಟ ಪರಿಹಾರ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ನೊಂದವರು ಹೋಗಿದ್ದಾರೆ. ಹೆಚ್ಚಾಗಿದೆ ಮತ್ತು ನಾವು ಕೊಡ್ಲಿಕ್ಕೆ ಜವಾಬ್ದಾರರಲ್ಲ ಅಂತ ಹೇಳ್ಕೊಂಡು ಇನ್ಸೂರೆನ್ಸ್ ಕಂಪನಿಯವರು ಹೋಗಿದ್ದಾರೆ. ಅಂತ ಪ್ರಕರಣಗಳಲ್ಲಿದೆ. ಅದನ್ನು ಹೊರತುಪಡಿಸಿ ಅಲ್ಲಿ ನಾವು ಅದನ್ನು ಸೇರಿಸಲ್ಲ. ಇದು ನಮ್ಮ ನ್ಯಾಯಾಲಯಗಳಲ್ಲಿ, ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯಗಳ ಮತ್ತು ಸಿವಿಲ್ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನ ಮಾತ್ರ ನಾವು ನಾಡಿದ್ದು ಜುಲೈ 11 ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಎಲ್ಲವೂ ಸೇರಿರುತ್ತೆ ಸರ್, ಎಲ್ಲವೂ ಸೇರಿ ಬರುತ್ತೆ. ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತೆ. ಆಮೇಲೆ ಕೆಲವು ನಮ್ಮ ಅಥಣಿ ಆ ಕಡೆ ಎಲ್ಲ ಕೆಲವೊಂದು ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಸ್ವಾಧೀನಪಡಿಸಿದ ಎಲ್ಲ ಪ್ರಕರಣಗಳು ಕೂಡ ಅದರಲ್ಲಿ ಒಳಗೊಂಡಿದೆ ಸರ್. ಹ್ಞೂ ಸರ್. ಇಲ್ಲ ಸರ್, ಪೊಲೀಸ್ ಇಲಾಖೆಯವರು ಪ್ರತ್ಯೇಕವಾಗಿ ಅದನ್ನೇ ಮಾಡ್ತಾ ಇದ್ದಾರೆ. ನಮ್ಗೆ ಅದು ಸರ್ಕಾರ, ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಸರ್ಕಾರಕ್ಕೆ ಆವಾಗ ಕೋರಿಕೆಯನ್ನು ಸಲ್ಲಿಸಿದ್ವಿ. ಸರ್ಕಾರ ಅದನ್ನು ನಮ್ಮ ಕೋರಿಕೆಯನ್ನ ಮನ್ನಿಸಿ ಅದನ್ನು ಲೋಕ ಅದಾಲತ್ತಿಗೆ ಸೇರಿಸಿಕೊಂಡು ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇದೇ 21ರಿಂದ 10ನೇ ತಾರೀಕಿನವರೆಗೆ. ಅದೇ ಸಂಚಾರಿ ಪ್ರಕರಣ ಅದೇ 50% ದಂಡವನ್ನ ಕಟ್ಕೊಂಡು ಮುಗಿಸುವುದಷ್ಟೇ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಸುಮಾರು 10 ಲಕ್ಷ ಪ್ರಕರಣಗಳಿದೆ. ಸಾಕಷ್ಟು ಪ್ರಕರಣಗಳಲ್ಲಿ ಕಟ್ಟಿದ್ರೆ ಈಗ ಬಹಳಷ್ಟು ಮಂದಿಗೆ ಏನಾಗುತ್ತೆ, ಆ ಪ್ರಕರಣ ಇದ್ದದ್ದೇ ಬಹಳಷ್ಟು ಮಂದಿಗೆ ಗೊತ್ತಾಗಲ್ಲ. ಬೆಳಗಾವಿಯಲ್ಲಿ ನನಗೆ ಪೊಲೀಸ್ ಇಲಾಖೆಯವರು ಕೊಟ್ಟ ಮಾಹಿತಿಯ ಪ್ರಕಾರ 2017ರಿಂದ ಪ್ರಕರಣಗಳು ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ನಾನು ಟ್ರಾಫಿಕ್ ಪೊಲೀಸಿಯ ಅಧಿಕಾರಿಗಳನ್ನ ಕಳಿಸಿದಾಗ ಈ 2-3 ದಿನದಿಂದ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸ್ವಲ್ಪ ತಡ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅದನ್ನು ಸರಿಪಡಿಸಲಾಗಿದೆ ಅಂತ ಇವತ್ತು ನನಗೆ ಮೆಸೇಜ್ ಬಂದಿದೆ ಸರ್. ಹ್ಞೂ ಸರ್. ಸರ್, ಅದು ನಾವು ಹೇಳಲಿಕ್ಕಾಗಲ್ಲ ಸರ್ ಕೆಲವೊಮ್ಮೆ. ಯಾಕಂತ ಹೇಳಿದ್ರೆ ಅದು ಕೆಲವೊಮ್ಮೆ ಲಕ್ಷಾನುಗಟ್ಲೆ ಚೆಕ್ ನಲ್ಲಿ ಅಮೌಂಟ್ ಬರ್ದಿರುತ್ತೆ. ನಿಜವಾದ ಟ್ರಾನ್ಸಾಕ್ಷನ್ ಏನು ಅಂತ ನಮ್ಗೆ ಎಲ್ಲವೂ ಸಹ ಬಂದ್ಬಿಡುತ್ತೆ ಸರ್. ಬ್ಯಾಂಕಿನ ಸಾಲಕ್ಕಾಗಿ ಕೊಟ್ಟಂತ ಚೆಕ್ ಸಾಲ ಮರುಪಾವತಿ ಆಗಿರೋದಿಲ್ಲ, ಸೊಸೈಟಿ ಅವರಿಗೆ ಕೊಟ್ಟಂತ ಚೆಕ್, ಅದೇ ರೀತಿ ಒಬ್ಬ ಮತ್ತು ಇಬ್ಬರು ವ್ಯಕ್ತಿಗಳ ನಡುವೆ ಒಂದಂತ ಖಾಸಗಿ ವ್ಯವಹಾರದ ಚೆಕ್ ಎಲ್ಲವೂ ಸೇರಿದೆ ಸರ್.